ನಮಸ್ತೆ ಎಲ್ಲರಿಗೂ. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ನಾನಿವತ್ತು ನಿಮ್ಗೆ ಏನು ಹೇಳ್ಬೇಕಂತ ಬಂದಿದ್ದೀನಿ ಗೊತ್ತಾ? ನಮ್ಮ ಸ್ಕಿನ್ನು ಬ್ಯೂಟಿಫುಲ್ ಆಗಿರೋದಕ್ಕೆ ಮನೆಯಲ್ಲಿ ನಾವು ಏನೇನು ಟಿಪ್ಸ್ ತಗೋಬೇಕು ಅಂತ ನಾನು ನಿಮಗೆ ಶೇರ್ ಮಾಡಬೇಕು ಅಂತ ಬಂದಿದ್ದೀನಿ. ಸೊ ಆದಷ್ಟು ಮುಖ ಡೈಲಿ ಒಂದು 10 ಟೈಮ್ಸು ಕ್ಲೀನ್ ಮಾಡಿ. ಸೊ ಆಮೇಲೆ ನಮ್ಮ ಸ್ಕಿನ್ನನ್ನು ಡೆಸ್ಟ್ ಎಲ್ಲ ಹೊಂದಿರ ಫ್ರಿಜ್ಜಲ್ಲಿ ಐಸ್ ಥರ ಇದು ಮಾಡಿರ್ತೀವಲ್ಲ, ಸೊ ಐಸ್ ಥರ ನೀರು ಹಾಕಿ ಅದರಲ್ಲೇ ಒಂದು 10 ನಿಮಿಷ ಅದನ್ನು ಈ ಥರ ಮಾಡ್ಕೊತಾ ಇರಿ. ಐಸ್ ಪ್ಯಾಕ್ ಥರ ಐಸ್ ಕ್ಯೂಬ್ಸನ್ನು ಇಟ್ಕೊಂಡು ಮಸಾಜ್ ಮಾಡ್ಕೊಳ್ಳಿ. ಫೇಸ್ ತುಂಬ ನೀಟಾಗುತ್ತೆ. ಸೊ ಆಮೇಲೆ ನಮ್ಮ ಮನೆಯಲ್ಲೇ ಕಿಚನಲ್ಲೇ ಸಿಗೋ ಐಟಮ್ಸು. ಸೊ ಏನು ಸಿಗುತ್ತೆ? ಸೊ ರೈಸ್ ಫ್ಲೋರ್ ಸಿಗುತ್ತಲ್ವ, ಆ ರೈಸ್ ಫ್ಲೋರನ್ನು ಮಿಕ್ಸ್ ಮಾಡಿಬಿಟ್ಟು ನಿಂಬೆಹಣ್ಣು ಮತ್ತು ಹನಿ ಅದೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಮುಖಕ್ಕೆ ಸ್ಕ್ರಬ್ ಥರ ಮಾಡಿ ಒಂದು 10 ನಿಮಿಷ ಚೆನ್ನಾಗಿ ಸ್ಕ್ರಬ್ ಮಾಡಿ ಕ್ಲೀನ್ ಮಾಡ್ಕೊಳ್ಳಿ. ಆಮೇಲೆ ಅಲೋವೆರಾ ಎಲ್ಲರೂ ಮನೆ ಹತ್ರ ಇದ್ದೇ ಇರುತ್ತೆ ಅಲ್ವ, ಖಂಡಿತ. ಸೊ ಅಲೋವೆರಾನ ಎತ್ಕೊಂಡು ಸ್ಕ್ರಬ್ ಥರ ಒಂದು 10 ನಿಮಿಷ ಮಾಡಿ. ಅಂದರೆ ನಾವು ಡೈಲಿ ಒಂದೊಂದು ಇಲ್ಲ ವಾರಕ್ಕೆ 1-3 ಸಲ ಈ ಥರ ಏನಾದರೂ ಒಂದು ಮಾಡ್ಕೊಳ್ಳಿ. ಕಾಫಿ ಪೌಡರ್ ಸಿಗುತ್ತೆ, ಕಾಫಿ ಪೌಡರ್ ಜೊತೆ ಹನಿ ಸ್ವಲ್ಪ ಮಿಕ್ಸ್ ಮಾಡಿ ಫೇಸ್ಗೆ ಒಂದು 10 ನಿಮಿಷ ಇಟ್ಕೊಂಡು ಮತ್ತು ಫೇಸನ್ನು ಕ್ಲೀನ್ ಮಾಡ್ಕೊಳ್ಳಿ. ಮತ್ತು ಮನೆಯಲ್ಲೇ ಕಡಲೆ ಹಿಟ್ಟು ಸಿಗುತ್ತೆ. ಸೊ ಕಡಲೆ ಹಿಟ್ಟು, ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು, ಅದಕ್ಕೆ ಸ್ವಲ್ಪ ಆಲೂಗಡ್ಡೆದು ಸ್ವಲ್ಪ ಜ್ಯೂಸು ಅದನ್ನು ಮಿಕ್ಸ್ ಮಾಡಿ ಸ್ಕ್ರಬ್ ಥರ ಮಾಡಿಕೊಂಡು ಫೇಸನ್ನು ಕ್ಲೀನ್ ಮಾಡ್ಕೊಳ್ಳಿ. ಫೇಸ್ ತುಂಬ ಚೆನ್ನಾಗಿ ಬರುತ್ತೆ. ಫೇಸಲ್ಲಿ ತುಂಬ ಗ್ಲೋ ಇರುತ್ತೆ. ಡೆಡ್ ಸ್ಕಿನ್ ಎಲ್ಲ ಹೋಗುತ್ತೆ. ಅವಾಗವಾಗ ಮನೆಯಲ್ಲಿ ಬಿಸಿ ನೀರು ಕಾಯಿಸ್ಕೊಂಡು ನಮ್ಮ ಫೇಸ್ಗೆ ಮುಖವನ್ನು ಈ ಥರ ಇಟ್ಕೊಳ್ಳಿ. ಒಂದು 5 ನಿಮಿಷ ನಮ್ಮ ಫೇಸೆಲ್ಲ ಸ್ಕಿನ್ನು ತುಂಬ ಚೆನ್ನಾಗಾಗುತ್ತೆ. ಮತ್ತು ಏನು, ಇವಾಗ ಮನೆಯಲ್ಲಿ ಹಾಲಿರುತ್ತೆ. ಸೊ ಹಾಲನ್ನು ಸಹ ಯಾವುದು ವೇಸ್ಟ್ ಮಾಡಬೇಡಿ. ಸುಮ್ಮನೆ ಇವಾಗ ಹಾಲು ಕಾಯಿಸ್ತಾ ಇರ್ತೀವಿ, ಸ್ವಲ್ಪ ಹಾಲಿರುತ್ತೆ, ಅದನ್ನು ಸ್ವಲ್ಪ ಫೇಸ್ಗೆ ಮಾಡ್ಕೊಳ್ಳಿ, ಕಟ್ಕೋಬೇಡಿ. ಅವ್ರಿಗೆ ಆಯಿಲ್ ಸ್ಕಿನ್ ಅವ್ರಿಗೆ ಅದು ಶೂಟ್ ಆಗಲ್ಲ ಅನಿಸುತ್ತೆ. ಸೊ ಮನೇಲಿ ಸಿಗುವಂಥ ಐಟಮ್ಸ್ ಹೋಗೇ ನಮ್ಮ ಸ್ಕಿನ್ನನ್ನು ತುಂಬ ಚೆನ್ನಾಗಿ ಇಟ್ಕೋಬೋದು. ನ್ಯಾಚುರಲ್ ಆಗಿ ಸ್ಕಿನ್ನನ್ನು ಆ ಥರ ಇಟ್ಕೋಬೇಕಂದ್ರೆ ಮನೆಯಲ್ಲೇ ಏನೋ ಒಂದು ಮಾಡ್ತಾ ಇರಬೇಕು. ಫೇಸ್ಗೆ ಎಲ್ಲ ಕತ್ತಿಗೆ ನೆಕ್ಗೆ ಎಲ್ಲ ಉಜ್ಕೊಳ್ಳಿ. ಟೈಮ್ ಇದ್ದರೆ ಕೈಗೆ ಕಾಲಿಗೆ ಎಲ್ಲ ಉಜ್ಕೊಳ್ಳಿ. ನೀಟಾಗಿರುತ್ತೆ. ಆದಷ್ಟು ಏನು ಮನೆಯಲ್ಲಿ ಫೇಸ್ ವಾಶ್ ಮಾಡ್ಕೊತಾ ಇರಿ. ಸೋಪು ತುಂಬ ಯಾವುದಾದ್ರೂ ಕೆಮಿಕಲ್ ಪ್ರಾಡಕ್ಟ್ಸ್ ಇಲ್ದಿರೋದನ್ನು ಫೇಸ್ ವಾಶ್ ತಗೊಳ್ಳಿ. ತುಂಬ ಕೆಮಿಕಲ್ ಪ್ರಾಡಕ್ಟ್ಸನ್ನು ಯೂಸ್ ಮಾಡ್ಕೋಬೇಡಿ. ಆದಷ್ಟು ಕೆಮಿಕಲ್ ಪ್ರಾಡಕ್ಟ್ಸನ್ನು ಯೂಸ್ ಮಾಡೋದು ಬಿಡಿ. ಫೇಸ್ ತುಂಬ ಚೆನ್ನಾಗಿ ನೀಟಾಗಿ ಕ್ಲೀನಾಗಿರುತ್ತೆ. ಇನ್ನೇನು, ಮತ್ತು ಸಕ್ಕರೆ ಇರುತ್ತಲ್ಲ, ಸಕ್ಕರೆ ಸ್ಕ್ರಾಬ್ಸ್ ಥರ ಮಾಡ್ಸೋದು. ಇವಾಗ ಒಂದು ನಿಂಬೆ ಹಣ್ಣಿಗೆ ಸಕ್ಕರೆ ಹಾಕ್ಕೊಂಡು ಕತ್ತತ್ರ ತುಂಬ ಬ್ಲ್ಯಾಕ್ ಆಗೋಗಿರುತ್ತೆ. ಅವ್ರಿಗೆ ಸ್ಕ್ರಬ್ ಥರ ಸ್ನಾನ ಮಾಡೋಕ್ಕೂ ಮುಂಚೆ ಅದನ್ನು ಸ್ಕ್ರಬ್ ಥರ ಚೆನ್ನಾಗಿ ಸ್ಕ್ರಬ್ ಮಾಡಿ ಮತ್ತು ಕ್ಲೀನ್ ಮಾಡ್ಕೊಳ್ಳಿ. ಕತ್ತತ್ರ ಬ್ಲ್ಯಾಕ್ ಆಗಿರೋದೆಲ್ಲ ತುಂಬ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ. ಇನ್ನೇನು ಪ್ಯಾಕು. ಮತ್ತು ಆದಷ್ಟು ಜ್ಯೂಸನ್ನು ಕುಡಿ. ಕ್ಯಾರೆಟ್ ಜ್ಯೂಸು, ಬೀಟ್ರೋಟ್ ಜ್ಯೂಸು, ಆಪಲ್ ಜ್ಯೂಸು ಇದೆಲ್ಲ ಕುಡಿಯೋದ್ರಿಂದ ನಮ್ಮ ಸ್ಕಿನ್ ತುಂಬ ಗ್ಲೋ ಆಗುತ್ತೆ. ಆದಷ್ಟು ಡ್ರೈ ಫ್ರೂಟ್ಸ್ ತಿನ್ನಿ, ತುಂಬ ಸ್ಕಿನ್ನು ಬ್ಯೂಟಿಫುಲ್ ಆಗುತ್ತೆ. ಈ ಥರ ವೆಜಿಟೇಬಲ್ಸು ಮತ್ತು ಸೊಪ್ಪು ಇದೆಲ್ಲ ತಿನ್ನೋದ್ರಿಂದ ನಮ್ಮ ಸ್ಕಿನ್ ತುಂಬ ಗ್ಲೋಯಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆಚೆ ಫುಡ್ಡು ಅದೆಲ್ಲ ತಿಂದರೆ ಸ್ಕಿನ್ ಹಾಳಾಗುತ್ತೆ. ಆದಷ್ಟು ಶುಗರ್ ಪ್ರಾಡಕ್ಟನ್ನು ತಿನ್ನಲೇಬೇಡಿ. ಶುಗರನ್ನು ಕಡಿಮೆ ಆದರೆ ನಮ್ಮ ಸ್ಕಿನ್ ತುಂಬ ಚೆನ್ನಾಗಾಗುತ್ತೆ. ಈ ಶುಗರು ತಿನ್ನೋದಕ್ಕೆ ಉಪಯೋಗ ಅಲ್ಲ, ಫೇಸ್ಗೆ ಫೇಸ್ ಪ್ಯಾಕ್ ಥರ ಆದರೆ ತುಂಬ ಉಪಯೋಗ ಆಗುತ್ತೆ. ತಿನ್ನಿದ್ರೆ ಅದು ತುಂಬ ಹೆಲ್ತ್ಗೆ ಪ್ರಾಬ್ಲಮ್ ಆಗುತ್ತೆ. ಸೊ ನೆಕ್ಸ್ಟು
ನಮಗೆ ಮನೆಯಲ್ಲಿ ಯಾವ ಪ್ರಾಡಕ್ಟ್ ಅಂದರೆ ಮನೆಯಲ್ಲಿ ಏನು ಫ್ರೂಟ್ ಇರಲಿ, ಬನಾನಾ ಇರಲಿ, ಆಪಲ್ ಇರಲಿ, ಸೊ ಪೈನಾಪಲ್ ಇರಲಿ, ಸೊ ಯಾವುದೇ ಒಂದು ಫ್ರೂಟು ದಿನಕ್ಕೆ ಒಂದೊಂದು ತಗೊಳ್ಳಿ. ಸ್ಕಿನ್ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಅದಾದಲ್ದೇ ನಿಮಗೆ ಇವಾಗ ಬನಾನಾ ಇರುತ್ತೆ, ಪಪ್ಪಾಯ ಇರುತ್ತೆ ಮನೆಯಲ್ಲಿ, ಅದನ್ನು ಸ್ವಲ್ಪ ತಗೊಂಡು ತುಂಬ ಫೇಸ್ಗೆ ಕ್ರಬ್ ಥರ ಮಾಡಿಕೊಂಡು ಫೇಸ್ ವಾಶ್ ಮಾಡ್ಕೊಳ್ಳಿ. ಫೇಸ್ ಪ್ಯಾಕ್ ಥರ ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ಹಾಕ್ಕೊಳ್ಳಿ. ಇದರಲ್ಲಿ ಮಾಡಿ ತುಂಬ ಚೆನ್ನಾಗಾಗುತ್ತೆ ಫೇಸು. ನಾವು ನ್ಯಾಚುರಲ್ಲಾಗಿ ಮನೆಯಲ್ಲಿ ನಮ್ಮ ಫೇಸನ್ನು ನೀಟಾಗಿ ಇಟ್ಕೋಬೇಕು ಅಂದರೆ ಮನೆಯಲ್ಲೇ ಈ ಥರ ಕ್ಲೀನ್ ಮಾಡ್ಕೊಳ್ಳಿ. ದುಡ್ಡು ಖರ್ಚಾಗದಿರ ಮನೆಯಲ್ಲೇ ಫೇಸನ್ನು ಗ್ಲೋಯಿಂಗ್ ಸ್ಕಿನ್ನಾಗಿ ಇಟ್ಕೋಬೇಕಂದ್ರೆ ಈ ಥರ ಎಲ್ಲ ಟ್ರೈ ಮಾಡಿ. ಸೊ ನನ್ನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫುಲ್ ವಿಡಿಯೋ ಸ್ಕಿಪ್ ಮಾಡ್ದಿರ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋ ಸಿಗೋಣ. ಥ್ಯಾಂಕ್ ಯು. ಬಾಯ್ ಬಾಯ್. ಹಾಯ್ ಮಮ್ಮಿ.